ನಮ್ಗೆ ಚಿಕ್ಕವರಿದ್ದಾಗಿಂದಲೇ ಹೇಳ್ತಾರೆ ಐ.ಐ.ಟಿ ಆರ್ ನಥಿಂಗ್. ಲೈಕ್ ಆಸ್ ಇಫ್ ನೀವು ಐ.ಐ.ಟಿ ಹೋಗ್ಲಿಲ್ಲ ಅಂದ್ರೆ ಯು ಕಾಂಟ್ ಅಚೀವ್ ಎನಿಥಿಂಗ್ ಇನ್ ಯುವರ್ ಲೈಫ್. ಸೊ ಈ ಒಂದು ಲೈನು ತುಂಬಾ ಸ್ಟೂಡೆಂಟ್ಸ್ ಲೈಫ್ ಅನ್ನ ಇಂಪ್ಯಾಕ್ಟ್ ಮಾಡಿದೆ. ಜಸ್ಟ್ ಥಿಂಕ್ ಅಬೌಟ್ ಇಟ್. ಇದು ಒಂದು ಲೈನ್ ನೀವು ಎಷ್ಟು ಸತ ಕೇಳಿರ್ತಾರ ಅಟ್ ಹೋಮ್, ಇನ್ ಸ್ಕೂಲ್ಸ್, ಫ್ರಮ್ ರಿಲೇಟಿವ್ಸ್. ಸೊ ತುಂಬಾ ಜಾಸ್ತಿ ಹೇಳಿದ್ಮೇಲೆ ವಿ ಜಸ್ಟ್ ಸ್ಟಾರ್ಟ್ ಬಿಲೀವಿಂಗ್ ದೆಮ್ ಬ್ಲೈಂಡ್ಲಿ ವಿದೌಟ್ ಇವನ್ ಆಸ್ಕಿಂಗ್ ಅ ಕ್ವಶನ್ ಇಸ್ ಇಟ್ ಕರೆಕ್ಟ್ ಆರ್ ನಾಟ್. ಸೊ ಪ್ರತಿ ವರ್ಷ 13 ಲಕ್ಷ ಜನ ಜೆ ಎಕ್ಸಾಮ್ಸ್ ನ ಬರೀತಾರೆ. ಕ್ಯಾನ್ ಯು ಇಮ್ಯಾಜಿನ್ 13 ಲಕ್ಷ ಸ್ಟೂಡೆಂಟ್ಸ್. ಆಮೇಲೆ ಅದರಲ್ಲಿ ಎಷ್ಟು ಜನಕ್ಕೆ ಐ.ಟಿ ಸಿಗುತ್ತೆ? ಓನ್ಲಿ 16,000. ಬರೀ 16,000 ಸ್ಟೂಡೆಂಟ್ಸ್ ಅಷ್ಟೇ. ಸೊ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಇಟ್ ಕಮ್ಸ್ ಅರೌಂಡ್ ಓನ್ಲಿ 1.2%. Then what about the rest 98.8%, right? So ಅವ್ರೇನ್ ಮಾಡ್ಬೇಕು? ಸೊ that's the problem and nobody talks about it. So ಫಸ್ಟ್ ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಆಗ್ಲಿಲ್ಲ ಅಂದ್ರೆ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ? ದೇ ಟೇಕ್ ಡ್ರಾಪ್. ಲೈಕ್ 1 ವರ್ಷ, 2 ವರ್ಷ, ಕೆಲವೊಂದ್ಸತ 3 ವರ್ಷ ಕೂಡ ಡ್ರಾಪ್ ತಗೋತಾರೆ. ಬಟ್ ವೈ? ಜಸ್ಟ್ ಬಿಕಾಸ್ ದೇ ಆರ್ ಟೆಲಿಂಗ್ ದೆಮ್ ಫ್ರಮ್ ದ ಚೈಲ್ಡ್ಹುಡ್ ಲೈಕ್ ನಿಮಗೆ ಐ.ಟಿ ಸಿಕ್ರೇನೆ ನಿಮ್ ಲೈಫ್ ಸೆಟ್ ಇರುತ್ತೆ. ಸೊ ಅದು ಒಂದ್ ಎಕ್ಸಾಮ್ಗಾಗಿ 2 to 3 years ಅನ್ನು ವೇಸ್ಟ್ ಮಾಡ್ಬಿಡ್ತಾರೆ. ಬಟ್ ವಾಟ್ ಎವರ್ ಯು ಟೇಕ್ ಡ್ರಾಪ್, the world doesn't stop for you. AI is evolving every day. Industries are changing and skills demands are shifting. But ನೀವೇನ್ ಮಾಡ್ತೀರಾ? ನೀವು ಅದೇ ಲೂಪಲ್ಲಿ ಸ್ಟಕ್ ಆಗಿದ್ದಾರೆ. ಯು ಸ್ಟಕ್ ಇನ್ ದಟ್ ಸಿಸ್ಟಮ್. ಆಮೇಲೆ ಇವತ್ತಿದೇನು ರಿಯಾಲಿಟಿ ಇದೆಲ್ಲ ಅದಕ್ಕೆ ನೀವು ಮ್ಯಾಚ್ ಕೂಡ ಮಾಡೋಕ್ಕಾಗಲ್ಲ. ಸೊ ಐ.ಐ.ಟಿ ಆಗಲಿಲ್ಲ ಅಂದ್ರೆ ಏನು? ನಿಮ್ಮ ಲೈಫ್ ಮುಗೀತಾ? ಇಸ್ ದಿಸ್ ಯುವರ್ ಎಂಡ್ ಆಫ್ ಯುವರ್ ಲೈಫ್? ನೋ ವೇ. ಬಿಕಾಸ್ ದೇರ್ ಆರ್ ಅದರ್ ವೇಸ್ ಟು ಬಿಲ್ಡ್ ಯುವರ್ ಕರಿಯರ್. ಸೊ ಮೋಸ್ಟ್ ಇಂಪಾರ್ಟೆಂಟ್ಲಿ ಈಗಿನ ಜನರೇಷನ್ ಅಲ್ಲಿ ನಿಮ್ ಸ್ಕಿಲ್ಸ್ ಮ್ಯಾಟರ್ ಆಗುತ್ತೆ ನಿಮ್ಮ ಡಿಗ್ರಿಗಿಂತ. ಯಾಕಂದ್ರೆ ಇಂಡಿಯಾದಲ್ಲಿ ಇಷ್ಟೊಂದು ಅನ್ಎಂಪ್ಲಾಯ್ಮೆಂಟ್ ರೇಟ್ ಇದೆ. ಎದಕ್ಕಂದ್ರೆ ಅವ್ರು ಬರೀ ಡಿಗ್ರಿ ಸಲಾಗಿ ಎಷ್ಟು ಓದ್ತಾರೆ, ದಿ ಗೆಟ್ ದ ಡಿಗ್ರಿ, ಬಟ್ ಅವ್ರ ಹತ್ರ ಸ್ಕಿಲ್ಸೇ ಇರಲ್ಲ. ಅವ್ರು 4 ವರ್ಷ ಏನು ಓದಿದ್ರು ಅದು ಏನು ಮ್ಯಾಟ್ರೇ ಆಗಲ್ಲ. ಬಿಕಾಸ್ ಇಂಡಸ್ಟ್ರಿ ಲೆವೆಲ್ ಅಲ್ಲಿ ದೇ ಎಕ್ಸ್ಪೆಕ್ಟ್ ಹೈ ಲೆವೆಲ್ ಸ್ಕಿಲ್ಸ್ ಫ್ರಮ್ ಯು. ಬಟ್ ಅದು ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಇಂಡಿಯಾದಲ್ಲಿ ಲ್ಯಾಕ್ ಆಗುತ್ತೆ. So to solve this big gap, new models are emerging in the education, like Mirai School of Technology. ಇದರಲ್ಲಿ ನಿಮಗೆ ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕೆ ಅಷ್ಟೇ ಹೇಳ್ಕೊಡಲ್ಲ, ಬಟ್ ದೇ ಟೀಚ್ ಯು ಹೌ ಟು ಬಿಕಮ್ ಇಂಡಸ್ಟ್ರಿ ರೆಡಿ. ಹೇಗೆ ನೀವು ಇಂಡಸ್ಟ್ರಿ ರೆಡಿ ಆಗ್ಬೋದು, ಹೇಗೆ ನೀವು ಎಕ್ಸ್ಪರ್ಟ್ ಆಗ್ಬೋದು. ಇದರ ಅರ್ಥ ಏನಂದ್ರೆ ನೀವು ಬರೀ ಥಿಯರಿ ಅಷ್ಟೇ ಓದೋದಲ್ಲದೆ ಯು ವರ್ಕ್ ಆನ್ ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್. ಸೊ ನಾಟ್ ಜಸ್ಟ್ ಬುಕ್ಸ್, ಯು ಯೂಸ್ AI, ಕೋಡಿಂಗ್ ಅಂಡ್ ಆಟೋಮೇಷನ್. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಯು ಆರ್ ಗೈಡೆಡ್ ಬೈ ದ ಪ್ರೊಫೆಸರ್ಸ್ ಯಾರು ಇಂಡಸ್ಟ್ರಿಯಲ್ಲಿ ಇನ್ನೂವರೆಗೂ ಕೂಡ ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ. ಸೊ ಕಾಲೇಜ್ ಮತ್ತೆ ರಿಯಲ್ ವರ್ಲ್ಡ್ ಅಲ್ಲಿ ಏನೇನು ಗ್ಯಾಪ್ ಇತ್ತಲ್ಲ, ಮಿರಾಯಿ ಕ್ಲೋಸಸ್ ದಟ್ ಗ್ಯಾಪ್. ಸೊ ನೀವೇ ಯೋಚನೆ ಮಾಡಿ, ಒಂದ್ ಸೈಡ್ ಅಲ್ಲಿ ಬರೀ ನೀವು ಥಿಯರಿ ಆಯ್ತು, ಬರೀ ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕೆ ಅಷ್ಟೇ ನೀವು ಓದ್ತಾ ಇದ್ದೀರಾ, ಬಟ್ ಇನ್ನೊಂದು ಸೈಡ್ ಯು ಆರ್ ರಿಯಲಿ ಬಿಲ್ಡಿಂಗ್ ದ ಸ್ಕಿಲ್ಸ್. ಇದು ನಿಮಗೆ ಫ್ಯೂಚರ್ ತುಂಬಾ ಇಂಪ್ಯಾಕ್ಟ್ಫುಲ್ ಆಗುತ್ತೆ. ರಿಯಲ್ ವರ್ಲ್ಡ್ ಅಲ್ಲಿ ನೀವು ಕೆಲಸ ಮಾಡಬಹುದು. ವಾಟ್ ಆಕ್ಚುಲಿ ಹ್ಯಾಪನ್ಸ್ ಇನ್ ಸೈಡ್ ದ ಮಿರಾಯ್. ಸೊ ನಾ ಮೊದಲೇ ಹೇಳಿರೋ ಪ್ರಕಾರ ಮಿರಾಯ್ ಸ್ಕೂಲ್ ಆಫ್ ಟೆಕ್ನಾಲಜಿಲಿ ನಿಮ್ಗೆ ಬರೀ ಎಕ್ಸಾಮ್ಸ್ ಅಲ್ಲಾಗಿ ಅಷ್ಟೇ ಓದಿಸಲ್ಲ, ನಿಮ್ಗೆ ಏನೇನು ಕಲಿಸಾರ ಅಂದ್ರೆ ನಿಮ್ ರಿಯಲ್ ವರ್ಲ್ಡ್ ಅಲ್ಲಿ ಅದನ್ನ ನೀವು ಆಕ್ಚುಲ್ ಆಗಿ ಅಪ್ಲೈ ಮಾಡ್ತೀರಾ. ಸೊ ಇದರ ಮೀನಿಂಗ್ ಏನಂದ್ರೆ ನಾಟ್ ಜಸ್ಟ್ ಥಿಯರಿ, ಯು ಸ್ಟಾರ್ಟ್ ಬಿಲ್ಡಿಂಗ್ ಫ್ರಮ್ ದ ಡೇ ಒನ್ ಇಟ್ ಸೆಲ್ಫ್. ಅಂಡ್ ನಾಟ್ ಜಸ್ಟ್ ಅಸೈನ್ಮೆಂಟ್, ಯು ವರ್ಕ್ ಆನ್ ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್. ಆಮೇಲೆ ಅಲ್ಲಿ ಔಟ್ಡೇಟೆಡ್ ಸಿಲೆಬಸ್ ಇರಲ್ಲ, ಅವ್ರು ನಿಮ್ ಕಲಿಸರೆ AI ಕರಿಕ್ಯುಲಮ್ ವಿಚ್ ಇವಾಲ್ವ್ಸ್ ದ ಇಂಡಸ್ಟ್ರಿ. ಸೊ ಫಸ್ಟ್ ಡೇ ಅಲ್ಲೇ ನಿಮಗೆ ಫ್ರೀ ಮ್ಯಾಕ್ಬುಕ್ ಕೊಡ್ತಾರೆ. ನಿಮ್ಗೆ ಎಕ್ಸ್ಟ್ರಾ ಚಾರ್ಜಸ್ ಅನ್ನು ಕೂಡ ಜರುಡುತ್ತಿಲ್ಲ, ಯಾಕಂದ್ರೆ ಫೀಸ್ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ಇದರಿಂದ ಏನಾಗುತ್ತೆ, ನೀವು ಫಸ್ಟ್ ಡೇ ಇಂದಾನೆ ಯು ಆರ್ ರೆಡಿ ಟು ಬಿಲ್ಡ್ ದ ಥಿಂಗ್ಸ್. ಆಮೇಲೆ ಇಲ್ಲಿ AI ಇಸ್ ನಾಟ್ ಜಸ್ಟ್ ಅ ಸಬ್ಜೆಕ್ಟ್, ಇಟ್ಸ್ ಅ ಫೌಂಡೇಶನ್ ಫಾರ್ ಎವ್ರಿಥಿಂಗ್, ಫಾರ್ ಯುವರ್ ಎಂಟೈರ್ ಪ್ರೋಗ್ರಾಮ್, ಎವ್ರಿ ಕ್ಲಾಸ್, ಎವ್ರಿ ಪ್ರಾಜೆಕ್ಟ್, ಎವ್ರಿ ಇಯರ್. ಸೊ ಡೇ ಒನ್ ಇಂದಲೇ ನೀವು ರಿಯಲ್ ಆಗಿ ಕೋಡಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ, ನೀವು ರಿಯಲ್ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತೀರಾ. ಅಂಡ್ ಯು ಶುಡ್ ನಾಟ್ ವೇಟ್ ಟಿಲ್ ದ 4th year. So now let's talk about its fees. So total tuition fees for 4 years ಬಂದ್ಬಿಟ್ಟು 10,80,000. ಮತ್ತೆ ಇನ್ನೊಂದೇನಂದ್ರೆ ನಿಮಗೆ ಹಾಸ್ಟೆಲ್ ಫೆಸಿಲಿಟೀಸ್ ಕೂಡ ಕೊಡ್ತಾರೆ. ಸೊ ಇದು ಬಂದ್ಬಿಟ್ಟು ಅಪ್ರಾಕ್ಸ್ ಆಗಿ 75,000 to 1 lakh a year. ಆಮೇಲೆ ನಿಮಗೆ ಟೋಟಲ್ ಅಮೌಂಟ್ ಒಮ್ಮೆ ಕೊಡೋಕ್ಕಾಗಲಿಲ್ಲ ಅಂದ್ರೆ ಯು ಕ್ಯಾನ್ ಅಫೋರ್ಡ್ EMI ಆಸ್ ವೆಲ್. ಸೊ ಇವರು ಟೋಟಲ್ ಆಗಿ 4 ಸ್ಕಾಲರ್ಶಿಪ್ ಅನ್ನ ಕೊಡ್ತಾರೆ. ಫಸ್ಟ್ ಇಸ್ ಮೆರಿಟ್ ಸ್ಕಾಲರ್ಶಿಪ್. ಇದರಲ್ಲಿ ನಿಮಗೆ 100% ಸ್ಕಾಲರ್ಶಿಪ್ ಸಿಗಬಹುದು ಫಾರ್ ದ ಟ್ಯೂಷನ್. ಕೋಡ್ ಹರ್ ಸ್ಕಾಲರ್ಶಿಪ್, ಇದು ಎಸ್ಪೆಷಲಿ ಫಾರ್ ಫೀಮೇಲ್ಸ್ ಅಷ್ಟೇ. ಇದರಲ್ಲಿ ನಿಮಗೆ ಅಪ್ ಟು 25% ಆಫ್ ಕೂಡ ಸಿಗುತ್ತೆ. ಆಮೇಲೆ ನೆಕ್ಸ್ಟ್ ಬರುತ್ತೆ ಆರ್ಮ್ ಫೋರ್ಸ್ ಸ್ಕಾಲರ್ಶಿಪ್. ಇದರಲ್ಲಿ ನಿಮಗೆ ಅಪ್ ಟು 20% ಆಫ್ ಸಿಗಬಹುದು. ಆಮೇಲೆ ಲಾಸ್ಟ್ ಇದೆ ನೀಡ್ ಬೇಸ್ಡ್ ಸ್ಕಾಲರ್ಶಿಪ್. ಇದರಲ್ಲಿ ಕೂಡ ನಿಮಗೆ ಅಪ್ ಟು 25% ಸ್ಕಾಲರ್ಶಿಪ್ ಸಿಗುತ್ತೆ. ಸೊ ಕ್ಯಾಂಪಸ್ ಬಗ್ಗೆ ನೋಡ್ಕೊಂಡ್ಬಿಡೋಣ. ಐ ನೋ ದಿಸ್ ಇಸ್ ದ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್. ನಿಮ್ಗೆಲ್ರಿಗೂ ಕ್ಯೂರಿಯಸ್ ಇರುತ್ತೆ ಹೇಗೆ ಕ್ಯಾಂಪಸ್ ಇರ್ಬೋದು ಮಿರಾಯ್ದು ಅಂತ. ಸೊ ದ ಫಸ್ಟ್ ಒನ್ ಇಸ್ ಮಿರಾಯ್ ಹಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಸ್ ಡಿಸೈನ್ ಫಾರ್ AI ಡ್ರಿವನ್ ಲರ್ನಿಂಗ್. AI ಫಾರ್ಜ್, ಇದರಲ್ಲಿ ಆಪಲ್ ಲ್ಯಾಬ್ಸ್ ಮತ್ತೆ AI ಪವರ್ಡ್ ಕೋಡಿಂಗ್ ನಿಮಗೆ ಕಲಿಸ್ತಾರೆ. ಮಿರಾಯ್ ವರ್ಸ್ ಲ್ಯಾಬ್, ಇದರಲ್ಲಿ AI ಪವರ್ಡ್ ವರ್ಚುವಲ್ ವರ್ಲ್ಡ್ ಕೂಡ ಇರುತ್ತೆ, ಅದರೆಲ್ಲ ನೀವು ಕಲಿಬಹುದು. ಆಮೇಲೆ ನೆಕ್ಸ್ಟ್ ಬರುತ್ತೆ ಸೆಂಟಿಯಂಟ್ ರೋಬೋಟಿಕ್ ಲ್ಯಾಬ್ಸ್. ಇಲ್ಲಿ ರೋಬೋಟಿಕ್ಸ್ ಮತ್ತೆ ಆಟೋನಾಮಸ್ ಸಿಸ್ಟಮ್ಗೆ ಈ ಲ್ಯಾಬ್ ನ ಯೂಸ್ ಮಾಡ್ತಾರೆ. ಆಮೇಲೆ ನೆಕ್ಸ್ಟ್ ಇದೆ ಮಿರಾಯ್ ಲಾಂಚ್, ಇದರಲ್ಲಿ ಕೊಲಾಬ್ರೇಷನ್ಸ್ ಗೋಸ್ಕರ ಐಡಿಯಾಸ್ ಬಿಲ್ಡಿಂಗ್ ಟುಗೆದರ್ ಇದಕ್ಕೆ ಅದನ್ನ ಯೂಸ್ ಮಾಡ್ತಾರೆ. ಆಮೇಲೆ ಲಾಸ್ಟ್ ಬರೋಣ ಟೂಲ್ಸ್ ಲೈಕ್ ಗಿಟಬ್, ಕೋಪೈಲಟ್, ChatGPT, ಆಮೇಲೆ GCP, ಇದೆಲ್ಲ ಇವರು ಫಸ್ಟ್ ಡೇ ಇಂದಾನೆ ಕಲಿಸ್ಕೊಡ್ತಾರೆ. ಸೊ ದೀಸ್ ಆರ್ ನಾಟ್ ಎನಿ ಎಕ್ಸ್ಟ್ರಾ ಥಿಂಗ್, ದೀಸ್ ಆರ್ ದ ಪಾರ್ಟ್ ಆಫ್ ಯುವರ್ ಕರಿಕ್ಯುಲಮ್. ಸೊ ಇವ್ರದ್ದು ಬಂದ್ಬಿಟ್ಟು ಆಕ್ಚುಲಿ 3 ಕ್ಯಾಂಪಸ್ ಇದೆ, ಒಂದು ಗಜಿಯಾಬಾದ್, ಬ್ಯಾಂಗ್ಳೂರ್ ಅಂಡ್ ನೌ ಇಟ್ಸ್ ಇನ್ ಜೈಪುರ್ ಆಸ್ ವೆಲ್. ಸೊ ಇದರಿಂದ ನಮ್ಗೆ ಈಸಿಲಿ ಗೊತ್ತಾಗುತ್ತೆ ದಿಸ್ ಎನ್ವಿರಾನ್ಮೆಂಟ್ ಇಟ್ಸ್ ಬಿಲ್ಡ್ ಫಾರ್ ಕ್ರಿಯೇಟಿಂಗ್ ಅಂಡ್ ನಾಟ್ ಫಾರ್ ಜಸ್ಟ್ ಸ್ಟಡಿಂಗ್. ಸೊ ಇವ್ರ ಕರಿಯರ್ ಅಪರ್ಚುನಿಟೀಸ್ ನೋಡ್ಕೊಂಡ್ಬಿಡೋಣ. ಸೊ ಲೆಟ್ಸ್ ನೌ ಟಾಕ್ ಅಬೌಟ್ ದ ರೂಲ್ಸ್. ಸೊ ನೆಕ್ಸ್ಟ್ 5 years ಅಲ್ಲಿ ಯಾವ ರೋಲ್ಸ್ ಡಿಫೈನ್ ಆಗುತ್ತೆ ಅಂದ್ರೆ LLM ಇಂಜಿನಿಯರ್ ಆರ್ NLP ಇಂಜಿನಿಯರ್, ಮಷಿನ್ ಲರ್ನಿಂಗ್ ಇಂಜಿನಿಯರ್, ಅಪ್ಲೈಡ್ AI ಇಂಜಿನಿಯರ್, AI ಇನ್ಫ್ರಾಸ್ಟ್ರಕ್ಚರ್ ಇಂಜಿನಿಯರ್, ಆಮೇಲೆ ಲಾಸ್ಟ್ಗೆ ಬರುತ್ತೆ ಕನ್ವರ್ಸೇಷನಲ್ AI ಡಿಸೈನರ್. ಸೊ ದೀಸ್ ಆರ್ ಇನ್ 5 roles ಇದೆಯಲ್ಲ, ದೀಸ್ ಆರ್ ಹೈಯೆಸ್ಟ್ ಪೇಯಿಂಗ್ ಜಾಬ್ಸ್ ಇನ್ ದ ನೆಕ್ಸ್ಟ್ ಇಯರ್ಸ್. ನಿಮ್ಮ ಮಿರಾಯ್ ಕರಿಕ್ಯುಲಮ್ ಇದ್ರದೇ ಸರೌಂಡಿಂಗ್ ಅಲ್ಲಿ ಇದ್ರದೇ ಸ್ಪೆಸಿಫಿಕ್ ಆಗಿ ನಿಮಗೆ ಕಲ್ಸ್ಕೊಡ್ತಾರೆ.
ಸೊ ಡಿಸಿಷನ್ ನಿಮಗೆ ಬಿಟ್ಟಿದ್ದು. ಆಮೇಲೆ ಇನ್ನೊಂದೇನಂದ್ರೆ ಮಿರೈ ಈಸ್ ವೆರಿ ಸೆಲೆಕ್ಟಿವ್. ಸೊ ನೀವು ಈಸಿಲಿ ಅದರ ಎಕ್ಸಾಮ್ ಬರೆದು ನಾನು ಪಾಸ್ ಆಗ್ಬಿಡ್ತೀನಿ, ಜಾಯ್ನ್ ಆಗ್ಬಿಡ್ತೀನಿ ಅಂದ್ರೆ ಇಟ್ಸ್ ನಾಟ್ ದಟ್ ಈಸಿ. ಇವ್ರು ಟೆಸ್ಟ್ ಬರೆದ ಮೇಲೆ ಓನ್ಲಿ ಟಾಪ್ 15% ಸ್ಟೂಡೆಂಟ್ಸ್ನ ಸೆಲೆಕ್ಟ್ ಮಾಡ್ತಾ ಇದ್ರು. ಬಟ್ ನಾವು ದೇ ಆರ್ ಸೆಲೆಕ್ಟಿಂಗ್ ಓನ್ಲಿ ಟಾಪ್ 12% ಸ್ಟೂಡೆಂಟ್ಸ್. ಯಾಕಂದ್ರೆ ದೇ ವಾಂಟ್ ಸ್ಟೂಡೆಂಟ್ಸ್ ಹೂ ಆರ್ ಜೆನ್ವಲಿ ಇಂಟ್ರೆಸ್ಟೆಡ್ ಟು ಬಿಲ್ಡ್ ಸಮಥಿಂಗ್. ಆಮೇಲೆ ಯಾರಾದ್ರೂ ಡ್ರಾಪರ್ ಆಗಿದ್ದು ಅವರನ್ನ ವಿಡಿಯೋ ನೋಡ್ತಾ ಇದ್ದಾರೆ, ಸೊ ದ ಆಬ್ವಿಯಸ್ಲಿ ದೇ ಹ್ಯಾವ್ ದಟ್ ಸೀರಿಯಸ್ನೆಸ್. ಆಮೇಲೆ ಡಿಸಿಪ್ಲಿನ್ ಕೂಡ ಅದು ಅವರಲ್ಲಿ ಇರುತ್ತೆ. ಸೊ ನೀವು ಡ್ರಾಪರ್ ಆಗಿದ್ರು ಕೂಡ ಯು ಕ್ಯಾನ್ ಆಲ್ಸೋ ಕನ್ಸಿಡರ್ ದಿಸ್. ಆಮೇಲೆ ನೀವೇನಾದ್ರೂ ಜೆನ್ವಲಿ ಇಂಟ್ರೆಸ್ಟ್ ಆಗಿದ್ರೆ ನೀವು ಟಾಪ್ 12% ಅಲ್ಲಿ ಬರಬೇಕಂದ್ರೆ ಯು ಕ್ಯಾನ್ ಡೂ ಒನ್ ಥಿಂಗ್. ಆಕ್ಚುಲಿ ಕಂಪ್ಯೂಟರ್ ಸೈನ್ಸ್ ಸೀಟ್ಸ್ ಏನಿದೆ ಇದು ಈಗಾಗಲೇ ಫುಲ್ ಆಗ್ಬಿಟ್ಟಿದೆ. ನೋಡಿ ಅಷ್ಟೊಂದು ಕಾಂಪಿಟೇಷನ್ ಇದೆ ಈಗಲೇ. ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ ಫಿಲ್ ಆಗ್ಬಿಟ್ಟಿದೆ ಟೋಟಲಿ. ಬಟ್ ದೇರ್ ಆರ್ ಅದರ್ ಪ್ರೋಗ್ರಾಮ್ಸ್ ಅವೈಲೇಬಲ್ ಆಲ್ಸೋ. ನೀವು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಇವ್ರದ್ದು ಎಂಟ್ರೆನ್ಸ್ ಎಕ್ಸಾಮ್ ಇದೆ. ಸೊ ಅದು ಬಂದ್ಬಿಟ್ಟು ಆನ್ 10th May. ಆಮೇಲೆ ಲಾಸ್ಟ್ ಡೇಟ್ ಟು ಅಪ್ಲೈ ಇಸ್ ಆನ್ 9th May. ಸೊ ನಾನೇ ನಿಮಗೆ ಫೇಕ್ ಏನು ಕೌಂಟ್ ಡೌನ್ ಹೇಳ್ತಾ ಇಲ್ಲ, ಲೈಕ್ ಇವತ್ತೇ ಇದೆ ಯಾವತ್ತೇ ಇದೆ ಅಂತ. ದಿಸ್ ಇಸ್ ರಿಯಲ್. ಯಾಕಂದ್ರೆ ಕಾಂಪಿಟೇಷನ್ ತುಂಬಾ ಜಾಸ್ತಿ ಆಗಿದೆ. ಆಮೇಲೆ ಸೀಟ್ಸ್ ಲಿಮಿಟೆಡ್ ಆಗಿದೆ. ಈಗಾಗಲೇ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ ಸೀಟ್ಸ್ ಫುಲ್ ಆಗ್ಬಿಟ್ಟಿದೆ. ಸೊ ಬೇರೆ ಬ್ರಾಂಚಸ್ ಅಲ್ಲಿ ಯು ಕ್ಯಾನ್ ಟೇಕ್ ಅಡ್ಮಿಷನ್. ಸೊ ಹೇಗೆ ಅಪ್ಲೈ ಮಾಡಬೇಕು ಅಂದ್ರೆ ಗೋ ಟು apply.msot.org. ನಿಮಗೆ ಡೈರೆಕ್ಟ್ ಲಿಂಕ್ ಬೇಕಂದ್ರೆ ಐ ವಿಲ್ ಗಿವ್ ಇಟ್ ಇನ್ ದ ಡಿಸ್ಕ್ರಿಪ್ಷನ್ ಅಂಡ್ ಆಲ್ಸೋ ಇನ್ ದ ಕಮೆಂಟ್ ಸೆಕ್ಷನ್. ನಿಮ್ಮ ಡೀಟೇಲ್ಸ್ ನ ಫಿಲ್ ಮಾಡಿ ಅಂಡ್ ಗಿವ್ ದಿಸ್ ಎಕ್ಸಾಮ್. ಆಮೇಲೆ ನಿಮ್ಗೆ ಏನಾದರೂ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಬೇಕು, ಫಾರ್ ಎಕ್ಸಾಂಪಲ್ ಫೀಸ್ ಹೆಂಗಿದೆ, ಕರಿಕ್ಯುಲಮ್ ಇದೆ, ಆರ್ಗನೈಸೇಷನ್ ಹೆಂಗಿದೆ, ಈ ಸ್ಕಾಲರ್ಶಿಪ್ ಏನೇನು ಕೊಡ್ತಾ ಇದ್ದಾರೆ, ಇವೆಲ್ಲ ಡೀಟೇಲ್ಸ್ ಬೇಕಂದ್ರೆ mirai.sot.com ಅಂತ ಹೋಗಿ ಅಲ್ಲಿ ನೀವು ಇದ್ರ ಬಗ್ಗೆ ರಿಸರ್ಚ್ ಮಾಡಬಹುದು. ಸೊ ವಾಟ್ ಐ ಬಿಲೀವ್ ಇಸ್ ಯು ಆರ್ ಆಲ್ರೆಡಿ ಕೆಪಬಲ್ ಬಿಕಾಸ್ ಯು ಆಲ್ರೆಡಿ ಪುಟ್ ಇನ್ ದ ಎಫರ್ಟ್ಸ್ ಟು ರೈಟ್ KCT, JEE ಮೇನ್ಸ್ ಅದೆಲ್ಲ ಈಗಾಗಲೇ ಬರ್ತಿದ್ರ. ಸೊ ಯು ಆಲ್ರೆಡಿ ನೋ ದ ಸ್ಟಫ್. ಸೊ 2 ವರ್ಷದಿಂದ ಎಷ್ಟೊಂದು ನಾಲೆಜ್ನ ಡೋಂಟ್ ಜಸ್ಟ್ ಡಿಪೆಂಡ್ಸ್ ಆನ್ ಜಸ್ಟ್ ಒನ್ ಎಕ್ಸಾಮ್. ಸೊ ಅದೊಂದು ನೀವು ಏನೇನು ಕಲ್ತಿದ್ದೀರಾ, ಅದೇನು ನಿಮ್ಮ ಲರ್ನಿಂಗ್ಸ್ ಇದೆ, ನಾಲೆಜ್ ಇದೆ, ಅದೆಲ್ಲೂ ಕೂಡ ಅಪ್ಲೈ ಆಗುತ್ತೆ. ಸೊ ನೀವು ಅಡ್ಮಿಷನ್ ಮಾಡ್ತಾರೆ ಬಿಡ್ತಾರ, ದಟ್ಸ್ ಅನದರ್ ಪಾರ್ಟ್. ಬಟ್ ನಾನೇನು ಹೇಳ್ತೀನಿ ಅಂದರೆ ಈಗ ಹೋಗಿದ್ದು ಎಕ್ಸಾಮ್ ಕೊಡಿ, ನಿಮ್ಮ ಚಾನ್ಸಸ್ ಟು ಗೆಟ್ ಸಿಲೆಕ್ಟೆಡ್ ಇನ್ ಟು ಗುಡ್ ಕಾಲೇಜಸ್ ಅಥವಾ ಗುಡ್ ಟೆಕ್ ಸ್ಕೂಲ್ಸ್ ತುಂಬ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ. ಸೊ ಈಗಲೇ ಹೋಗಿ ರಿಜಿಸ್ಟರ್ ಮಾಡಿ. ಆಮೇಲೆ ಏನೇನು ನಿಮಗೆ ಜಾಸ್ತಿ ರಿಸರ್ಚ್ ಮಾಡಬೇಕಂದ್ರೆ ಅದನ್ನು ಕೂಡ ರಿಸರ್ಚ್ ಮಾಡ್ಕೊಳ್ಳಿ. ಕಾಲೇಜ್ ಹೆಂಗಿದೆ, ಸ್ಕಾಲರ್ಶಿಪ್ ಹೆಂಗಿದೆ, ದೆನ್ ಅಪ್ಲೈ ಫಾರ್ ದ ಎಕ್ಸಾಮ್. ಸೊ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಗೋ ಅಂಡ್ ಚೆಕ್ ದಿಸ್ ಔಟ್. ಆಮೇಲೆ ಯಾರಿಗೆ ಗೊತ್ತು ಈ ಒಂದು ಡಿಸಿಷನ್ ಮೇ ಬಿ ಕ್ಯಾನ್ ಚೇಂಜ್ ಯುವರ್ ಎಂಟೈರ್ ಲೈಫ್. ಆಮೇಲೆ ಏನಾದರೂ ಮತ್ತೆ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಅಲ್ಲಿ ಹಾಕಿ, ನಾನು ಅದ್ರ ಮೇಲೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಆಲ್ಸೋ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.